ರಾಜ್ಯದ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಾ ಇದ್ದಂತ ದ್ವಿತೀಯ ಪಿಯುಸಿ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ. ಸದ್ಯ ಇದರಲ್ಲಿ ಬೆಂಗಳೂರಿನ RV ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಮೇಲುಗೈಯನ್ನು ಸಾಧಿಸಿರುವಂತದ್ದು. ನಮ್ಮ ಜೊತೆ ಈಗ ಸಾನ್ವಿ ರವೀಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೈನ್ಸ್ ನಲ್ಲಿ 596 ಅಂಕಗಳನ್ನ ತಗೊಂಡಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬಾ ಖುಷಿ ಆಗ್ತಾ ಇದೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಆದ್ರೆ ತುಂಬಾ ಖುಷಿ ಆಗ್ತದೆ. ಎಕ್ಸಾಮ್ ಅಂದ ತಕ್ಷಣ ಒಂದಷ್ಟು ಭಯ ಕೂಡ ಇರುತ್ತೆ, ಜೊತೆಗೆ ಪ್ರಿಪರೇಷನ್ ಆಗ್ತಾ ಇರ್ತೀರಾ. ನಿಮ್ಮ ಪ್ರಿಪರೇಷನ್ ಯಾವ ರೀತಿ ಇತ್ತು? ನಾನು RV ಕಾಲೇಜಿಂದ ವಿದ್ಯಾರ್ಥಿ ಆಗಿದ್ದೀನಿ. ಆ್ಯಂಡ್ RV ಪ್ರಿಪೇರ್ಸ್ ಯು ಫಾರ್ ಬೋರ್ಡ್ಸ್, like intensive preparation for boards. So the only reason I was able to get what I was able to get was because of RV. And they gave us board tests every week, so I had enough preparation beforehand, and I wasn't too tense before the exam because I had attempted so many examinations before. So ಈಗ PUC ಆಯ್ತು, ಮುಂದೆ ಏನಾದ್ರು ಪ್ಲಾನ್ ಇದೆಯಾ? ಏನ್ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ? ಮುಂದೆ CET ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇವಾಗ CET ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. my main goal and top few colleges. ಈಗಷ್ಟೇ ರಿಸಲ್ಟ್ ಬಂದಿದೆ, ನಿಮ್ಮ ಮನೆಯಲ್ಲಿ ಹಾಗೆ ನಿಮ್ಮ ಗೆಳೆಯರ ಗ್ರೂಪ್ ನಲ್ಲಿ ಯಾವ ರೀತಿ ಇತ್ತು ಒಂದು ಪ್ರತಿಕ್ರಿಯೆ ನಿಮ್ಗೆ? I was on my way back home. ನಾನು ರಿಸಲ್ಟ್ ಬಂದಾಗ ನಾನು ಸ್ಕೂಟರ್ ಇದ್ದೆ, ನಾನು ಮತ್ತೆ ನನ್ನ ಅಪ್ಪ ಮಾತ್ರ ಇದ್ದಿದ್ದು. ಅಂಡ್ ನನ್ನ ಅಮ್ಮ ಕಾಲ್ ಮಾಡಿ ಹೇಳಿದ್ರು ಇಷ್ಟು ರಿಸಲ್ಟ್ ಬಂದಿದೆ, ಅಂಡ್ ಲಾಟ್ ಆಫ್ ರಿಲೇಟಿವ್ಸ್ ಕಾಲಿಂಗ್, ನಿನ್ನ ಹೆಸರು TV ಮೇಲೆ ಬರ್ತಾ ಇದೆ ಅಂತ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲೇ ಬಂದಾಗ ಗೊತ್ತಾಯ್ತು ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ. ಸೊ ಇದು ಸಾನ್ವಿ ಅವರ ಮಾತು. ಇನ್ನು ಸಾನ್ವಿ ಅವರ ತಂದೆ ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮಗಳು ಟಾಪರ್ ಬಂದಿದ್ದಾರೆ, ಸಾಕಷ್ಟು ತಯಾರಿ ಕೂಡ ಇರುತ್ತೆ. ಈಗ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ? ಖುಷಿ ಪಾರ ಅಲ್ವಾ. ಐ ವಾಸ್ ತುಂಬಾ ಎಮೋಷನ್ ಆಗಿತ್ತು. ಫೋನ್ಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಸೊ ಐ ಥಿಂಕ್ ಶಿ ಹಸ್ ಅಚೀವ್ ದಿ ಡ್ರೀಮ್. ರಿಸಲ್ಟ್ ರ್ಯಾಂಕ್ ಬರುತ್ತೆ ಅಂತ ಗೊತ್ತಿತ್ತು, ಬಟ್ ಸೆಕೆಂಡ್ ರ್ಯಾಂಕ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಓದುವಂತ ಸಂದರ್ಭದಲ್ಲೂ ಕೂಡ, ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಸಂದರ್ಭದಲ್ಲೂ ಕೂಡ ಪೋಷಕರ ಬೆಂಬಲ ಕೂಡ ಮುಖ್ಯ ಆಗಿರುತ್ತೆ. ನೀವು ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ರಿ ಮಗಳಿಗೆ? ನಾನು ಅನ್ನೋಕ್ಕಿಂತ ಅವ್ರ ತಾಯಿ ಬಗ್ಗೆ ಹೇಳ್ಬೇಕು. ಏನಕ್ಕಂದ್ರೆ ನಾವು ಓಕೆ ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು, ಕ್ವಶನ್ ಪೇಪರ್ ಕೊಡೋದು, ಇದು ಮಾಡೋದು, ಅದು ಮಾಡ್ಬೋದು. ಬಟ್ ಎಮೋಷನ್ಸ್ ಆದಾಗ ಶಿ ವಾಸ್ ದೇರ್. ಸಂಧಾನ ಮಾಡೋದು, ಅವಳನ್ನ ನೋಡ್ಕೊಳೋದು. ಸೊ ಐ ಥಿಂಕ್ ಶಿ ಇಸ್ ಮಿಸ್ಸಿಂಗ್ ಇಟ್. ಬರಬೇಕಾಗಿತ್ತು ಇಲ್ಲಿ. ಎನಿವೆ ಅವರು ಐ ಥಿಂಕ್ ಮದರ್ಗೆ ಹೋಗ್ಬೇಕು ಎಲ್ಲ ಕ್ರೆಡಿಟ್. ಇದಿಷ್ಟು ಸಾನ್ವಿ ಅವರ ಪೇರೆಂಟ್ಸ್ ಮಾತು. ಒಟ್ಟಿನಲ್ಲಿ ಆ ಮಗಳು ಟಾಪರ್ ಬಂದಿರೋದು ಖುಷಿಯಾಗಿದೆ ಅಂತ ಒಂದ್ ಕಡೆ ಹೇಳ್ತಾರೆ, ಮತ್ತೊಂದ್ ಕಡೆಯಲ್ಲಿ ಸಾನ್ವಿ ಅವರು ಕೂಡ ತಾವು ಕಾಲೇಜ್ನಲ್ಲಿ ಒಂದು ಟಾಪರ್ನ ಪಟ್ಟವನ್ನ ಪಡ್ಕೊಳ್ಳೋದಕ್ಕೆ ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.